ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದನ್ನು ತೋರಿಸ್ತೀನಿ. ಮೊದಲು ಬಾಣಲೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿ 3 ಸ್ಪೂನ್ ಬಾದಾಮಿ, ಅದು ಡ್ರೈ ನಟ್ಸ್ ಅಂತಾರೆ, ಬಾದಾಮಿ, ಗೋಡಂಬಿ, ಶೇಂಗಾ, ಅದಕ್ಕೆಲ್ಲ ಬಾದಾಮಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಆಮೇಲೆ ಅದೇ ಬಾಣಲೆಗೆ 3 ಸ್ಪೂನ್ ಗೋಡಂಬಿ ಹಾಕಿ ಅದನ್ನು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಅದು ಆಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಆಮೇಲೆ ಅದೇ ಬಾಣಲಿಯಲ್ಲಿ 3 ಸ್ಪೂನ್ ಶೇಂಗಾ ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ 3 ಸ್ಪೂನ್ ಅಗಸೆ ಬೀಜ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮತ್ತೆ 1-2 ಸ್ಪೂನ್ ಎಳ್ಳು ಹಾಕಿ 2 ಚಟಪಟ ಅನ್ನೋ ತನಕ ಫ್ರೈ ಮಾಡಿ. ಅದನ್ನು ತೆಗ್ದು ಮತ್ತೆ ಅದೇ ಬಾಣಲಿಯಲ್ಲಿ ಓಟ್ಸ್ 3 ಸ್ಪೂನ್ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಆ ಬಾಣಲಿಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಖರ್ಜೂರ, ದ್ರಾಕ್ಷಿ, ಅಂಜೂರ ಈ 3 ಸಹ ಒಂದು ಬೌಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆಗೋ ತನಕ ಅದು ಸಾಫ್ಟ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಮಿಕ್ಸಿಗೆ ಹಾಕಿ ಡ್ರೈ ಪೌಡರ್ ಆಗಲೇ ಫ್ರೈ ಮಾಡಿ ಡ್ರೈ ನಟ್ಸನ್ನು ಪೌಡ್ರ್ ಮಾಡ್ಕೊಳ್ಳಿ, ಮತ್ತು ಡ್ರೈ ಫ್ರೂಟ್ಸ್ ಈ ಎರಡನ್ನೂ ಸಹ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ 1-2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೆಲ್ಲ ಏನು ಬೇಕಾಗಲ್ಲ, ಯಾಕಂದರೆ ಅದು ಸ್ವೀಟ್ನೆಸ್ ಅದು ಡ್ರೈ ಫ್ರೂಟ್ಸಲ್ಲಿರೋದ್ರಿಂದ ಬೆಲ್ಲ ಮತ್ತು ಅದರಲ್ಲೇ ಸ್ವಲ್ಪ ಅಂಟು ಬರೋದ್ರಿಂದ ಅದರಲ್ಲೇ ನಾವು ಉಂಡೆ ಕಟ್ಕೊಬೋದು. ಡ್ರೈ ಫ್ರೂಟ್ಸ್ ಉಂಡೆ ರೆಡಿ.